ಈ ರೀತಿ ಕ್ರಾಪ್ ಟಾಪ್ನ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತಲೇ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇದೇ ರೀತಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಕ್ಲಾತು ಸ್ವಲ್ಪ ಸೇಮ್ ಇದೇ ರೀತಿ ಇದೆ. ಇದೇ ಥರ ಕ್ಲಾತ್ ನನ್ನ ಹತ್ರ ಇತ್ತು, ಸ್ವಲ್ಪ ಮಾರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅಂತೇಳಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಂದು ವೈಟ್ ಪೀಸ್ ಇತ್ತು. ಇಲ್ಲಿ ನಾನು ಲೆಂತ್ ವೈಸ್ ನಾನಿಲ್ಲಿ 14 ಇಂಚಸ್ ಲೆಂತ್ ಇಟ್ಕೊಂಡಿದ್ದೀನಿ. ತುಂಬ ಶಾರ್ಟ್ ಟಾಪ್ ಇದು. ಲೆಂತ್ 14 ಇಟ್ಕೊಂಡು ವಿಡ್ತ್ ನಾನಿಲ್ಲಿ 12 ಇಂಚ್ ಲೂಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ಆಗಿ ಬರುತ್ತೆ ಇದು. ಇಲ್ಲಿ ನಾನು ಆರ್ಮ್ನ ನಾನು 6.5 ಅಥವಾ 7 ಇಂಚ್ ಇಟ್ಕೊಂಡು ಸ್ವಲ್ಪ ಲೂಸ್ ಆಗಿ ಬರಬೇಕಿದು. ಹಾಗಾಗಿ 7 ಇಂಚ್ ಆರ್ಮ್ ಲೆಂತ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ ಒಂದು 8 ಇಟ್ಕೊಂಡಿದ್ದೀನಿ. ಇದು ಕ್ಲೋಸ್ ನೆಕ್ ಇರೋದ್ರಿಂದ ಶೋಲ್ಡರು ನಾವು ಎಷ್ಟಿದೆಯೋ ಅಷ್ಟನ್ನು ಹಾಗೆ ಇಟ್ಕೊಳ್ಬೇಕು. ಇಲ್ಲಿ ನಾನು ಲೆಂತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 14 ಇಂಚಸ್ಸು ಶಾರ್ಟಾಗಿ ಬರುತ್ತೆ. ಇಲ್ಲಿ ಸೈಡ್ ನೆಕ್ಕು 2.5 ಇಟ್ಕೊಂಡಿದ್ದೀನಿ. ಶೋಲ್ಡರು 8 ಇಂಚ್ ಇಟ್ಕೊಂಡು ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮ್ನ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ಶೋಲ್ಡರ್ ಒಂದು 1/2 ಇಂಚು ಡೌನ್ ಇಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಇಷ್ಟೇ. ಇದು ಕಟ್ ಮಾಡಿ ಆಯ್ತಿಲ್ಲಿ ನಾನು ನೆಕ್ಸ್ಟ್ ಇದನ್ನೇ ಹೀಗೆ ಇಟ್ಕೊಂಡು ನಾನಿಲ್ಲಿ ಫ್ರಂಟ್ ಪೀಸ್ನ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಲೆಂತ್ ಎಲ್ಲನೂ ಇಲ್ಲಿ ನಾನು ಫಸ್ಟು ನಾನು ಲೆಂತ್ನ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಲ್ಲಿ ನಾನು ಆರ್ಮ್ ಸೈಡಲ್ಲಿ ನಾನು ಸ್ವಲ್ಪ ಶೇಪ್ ಫ್ರಂಟ್ ಭಾಗದಲ್ಲಿ ಶೇಪ್ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫಸ್ಟು ನಾನು ಬ್ಯಾಕ್ನ ಕಟ್ ಮಾಡಿಕೊಂಡು ಇಲ್ಲಿ ಮೇಲ್ಭಾಗ ನಾನು ತಗೊಂಡು ಇಲ್ಲಿ ಆರ್ಮ್ ಮುಂದ್ಗಡೆ ಇರೋ ಶೇಪ್ನ ನಾನು ಸ್ವಲ್ಪ ಕಟ್ ಮಾಡಿ ತೊಗೊಳ್ತೀನಿ. ಆರ್ಮ್ ಸೈಡಲ್ಲಿ ಇಲ್ಲಿ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಲೂಸಾಗಿ ಬರುತ್ತೆ. ಇಲ್ಲಿ ಆರ್ಮು ಸ್ವಲ್ಪ ಫ್ರೀ ಸೈಜಾಗಿ ಬರುತ್ತೆ. ಇಲ್ಲಿ ನಾನು ನೆಕ್ ಲೆಂತ್ ಇಲ್ಲಿ 9 ಇಂಚ್ ಬರುತ್ತೆ. ಸ್ವಲ್ಪ ಡೀಪ್ ನೆಕ್ಕು ಕಾಲರ್ ಬರುತ್ತೆ. ಇಲ್ಲಿ ನಾನು 9 ಇಂಚ್ ಲೆಂತಲ್ಲಿ ಮಾರ್ಕ್ ಮಾಡಿಕೊಂಡು ಸೈಡ್ ನೆಕ್ಕು ಅದೇ ಸೇಮ್ 2.5 ಇಂಚು ನಾನು ಅಗಲದಲ್ಲಿ ಇಟ್ಕೊಂಡು ಒಂದು ಸ್ಟ್ರೈಟ್ ವಿ ನೆಕ್ ಥರ ಬರುತ್ತೆ. ಇಲ್ಲಿ ನಾನು ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಇಲ್ಲಿ ಸ್ಲೀವು ಪ್ಲೈನ್ ಪೀಸು ವೈಟ್ ಪ್ಲೈನ್ ಪೀಸ್ನ ನಾನಿಲ್ಲಿ ಇದು ಸ್ಲೀವ್ ಕೂಡ ಇಲ್ಲಿ ಸ್ವಲ್ಪ ಫ್ರೀಯಾಗಿ ಬರುತ್ತೆ. ಸ್ವಲ್ಪ ಪಫ್ ಸ್ಲೀವ್ಸ್ ಬರುತ್ತೆ. ಇಲ್ಲಿ ನಾನು ಲೂಸ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸೈಡ್ 3.5 ಇಂಚ್ ಸೈಡಲ್ಲಿ ನಾನು ಶೇಪ್ ಮಾಡ್ಕೊಂಡು ತೊಗೊಳ್ತೀನಿ. 12 ಇಂಚಸ್ಸು ಲೆಂತು ಸ್ವಲ್ಪ ಇಲ್ಲಿ ಎಲಾಸ್ಟಿಕ್ ಬಂದು ಲೇಸ್ ಕೊಟ್ಟು ಇಲ್ಲಿ ಪಫ್ ಸ್ಲೀವ್ಸು ಇಲ್ಲಿ ಆರ್ಮ್ ಸೈಡಲ್ಲಿ ನಾನು ಶೇಪ್ ತಗೊಂಡು ಇಲ್ಲಿ ಕಟ್ ಮಾಡಿ ತೊಗೊಳ್ತೀನಿ. ಇಲ್ಲಿ ನಾನು ಡಬಲ್ ಸೈಡಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸೈಡ್ ಒಂದು 1/2 ಇಂಚ್ ಇಟ್ಟು ಶೇಪ್ ತಗೊಳ್ತೀನಿ. ಲೆಂತ್ 12 ಇಂಚ್ ಇಟ್ಕೊಂಡು ನಾನಿಲ್ಲಿ ತಗೊಳ್ತೀನಿ. ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಮಾರ್ಕ್ ಮಾಡಿಕೊಂಡ್ರೆ ಅದು ಸೆಂಟರ್ ಅಂತೇಳಿ ಅದು ಮಾರ್ಕಿಂಗ್ ಅಷ್ಟೇ. ಇಲ್ಲಿ ನಾನು ತೊಗೊಳ್ತೀನಿ. ಇದು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಕಾಲರ್ನ ಕಟ್ ಮಾಡ್ಕೊಳ್ತೀನಿ. ಕಾಲರು ನೆಕ್ ಬ್ಯಾಕ್ ಸೈಡ್ ನೆಕ್ ಸೇರಿಸ್ಕೊಂಡು ಲೆಂತ್ ಫ್ರಂಟ್ ನೆಕ್ 9 ಇಂಚ್ಕೊಂಡು ಸೇರಿಸ್ಕೊಂಡು ಇಲ್ಲಿ ನಾನು ಲೆಂತಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಕೆಳಗಡೆ ಒಂದು 4 ಇಂಚು ಮೇಲ್ಗಡೆ ಒಂದು 6 ಇಂಚ್ ಅಗಲದಲ್ಲಿ ಬರುತ್ತೆ. ಇಲ್ಲಿ ಜಸ್ಟ್ ಸಿಂಪಲ್ ಕಾಲರ್ ಇದು, ಆದರೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು. ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ತೊಗೊಳ್ತೀನಿ. ಇದು ಸಿಂಗಲ್ ಕಾಲರು, ಡಬಲ್ ಏನು ಹಾಕಲ್ಲ. ಇದು ಕ್ಲಾತ್ ಅಗೋಬಾ ಕ್ಲಾತ್ ಆಗಿರೋದ್ರಿಂದ ಇದು ಹೀಗೆ ಬರುತ್ತೆ. ಡಬಲ್ ಹಾಕಿದ್ರೆ ಲೈನಿಂಗ್ ಹಾಕಿದ್ರೆ ಅದು ಶೇಪ್ ಇದು ಕಾಲರ್ ಅಷ್ಟು ನೀಟಾಗಿ ಕಾಣೋದಿಲ್ಲ. ಇಲ್ಲಿ ಬಾಡಿಗೆ ಲೈನಿಂಗ್ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಶೋಲ್ಡ್ರ್ ಜಾಯಿನ್ ಮಾಡ್ಕೊಳ್ತೀನಿ ಲೈನಿಂಗ್ ಸಮೇತ. ಇಲ್ಲಿ ಶೋಲ್ಡ್ರ್ ಜಾಯಿನ್ ಆದಮೇಲೆ ನಾನಿಲ್ಲಿ ಸ್ಲೀವ್ನ ಜಾಯಿನ್ ಮಾಡ್ಕೊಳ್ತೀನಿ. ಸ್ಲೀವ್ ನೋಡಿ ಇಲ್ಲಿ ಆರ್ಮ್ ಸೈಡಲ್ಲಿ ಸ್ಲೀವ್ ಜಾಯಿನ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಸ್ಲೀವು ಇಲ್ಲಿ ಸೆಂಟ್ರ್ ಮಾತ್ರ ಸ್ವಲ್ಪ ನೆರಿಗೆ ಬರೋಂಗೆ ನಾನು ರೆಡಿ ಮಾಡಿಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ. ಇಲ್ಲಿ ಜಾಯಿನ್ ಮಾಡಾದಮೇಲೆ ಇದಕ್ಕೂ ನಾನು ಲೈನಿಂಗ್ ಹಾಕ್ಕೊಂಡು ಇಲ್ಲಿ ಎಡ್ಜಲ್ಲಿ ಎಲಾಸ್ಟಿಕ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಒಂದು ಸಣ್ಣದು ಲೇಸ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ ತುದಿಯಲ್ಲಿ ನಾನು ಲೇಸ್ ಹಾಕ್ಕೊಂಡು ಈ ರೀತಿ ಪಫ್ ಸ್ಲೀವ್ಸ್ ಬರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಎಲಾಸ್ಟಿಕ್ ಹಾಕ್ಕೊಂಡಿದ್ದೀನಿ. ಎಲಾಸ್ಟಿಕ್ ಕೆಳಗಡೆ ಹಿಡ್ಕೊಂಡು ಮೇಲೆ ಸ್ಟಿಚ್ ಹಾಕಿದ್ರೆ ಸಾಕು. ಸಿಂಪಲ್ಲಾಗಿ ಇದು ಮಾಡ್ಕೊಳ್ಬೋದು. ಇಲ್ಲಿ ವಿ ನೆಕ್ಕು ನಾನು ಫ್ರಂಟ್ ಇದು ವಿ ಶೇಪಲ್ಲಿ ಬರುತ್ತೆ. ಇಲ್ಲಿ ನೋಡಿ ನೆಕ್ಕನ್ನ ನಾನು ಕಾಲರ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಡ್ಜಲ್ಲಿ ನಾನೊಂದು ಲೇಸ್ ಹಾಕ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ಕಾಲರ್ ಹಚ್ಕೊಳ್ಳೋದು. ಹಿಂದ್ಗಡೆಯಿಂದ ಹಚ್ಕೊಂಡು ಮುಂದ್ಗಡೆಯಿಂದ ತಿರುಗಿಸ್ಕೊಂಡು ಹೊಲಿದ್ರೆ ಆಯಿತು. ಇದು ಆಮೇಲೆ ನೆಕ್ಸ್ಟ್ ಇದು ಸ್ಟಿಚ್ ಮಾಡ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಕೆಳಗಡೆ ಒಂದು ಶೇಪ್ ಬರುತ್ತೆ. ಶೇಪ್ ಅಂತಂದರೆ ನಾವು ಸ್ಯಾರಿ ಬ್ಲೌಸ್ಗೆ ಪಟ್ಟಿ ಹಾಕ್ಬೇಕಾದ್ರೆ ಶೇಪ್ ಬರುತ್ತಲ್ಲ, ಆ ರೀತಿ ಶೇಪ್ ಬರುತ್ತೆ. ಇಲ್ಲಿ ವಿ ಶೇಪಲ್ಲಿ
ಪಟ್ಟಿ ಶೇಪು. ಇದು ಸ್ಯಾರಿ ಲೆಂತ್ ಬ್ಲೌಸ್ ಅಷ್ಟೇ ಬರೋದು, 14 ಇಂಚ್ ಲೆಂತಲ್ಲಿ. ಇಲ್ಲಿ ನೋಡಿ ನಾನು 2.5 ಇಂಚ್ ನಾನು ಶೇಪ್ ತಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಕೆಳಗಡೆ ಫ್ರೀಲ್ಸ್ ಬರುತ್ತೆ ಒಂದು 6 ಇಂಚಷ್ಟು ಲೆಂತಲ್ಲಿ. ಕೆಳಗಡೆನೂ ಅದಕ್ಕೂ ನಾನು ಲೇಸ್ ಹಾಕ್ಕೊಂಡು ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಶೇಪ್ ಹಾಗೆಯೇ ನಾನು ಇಲ್ಲಿ ಒಂದು ಫ್ರಿಲ್ಸ್ನ ಜಾಯಿನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಸೈಡ್ ಜಾಯಿನ್ ಮಾಡ್ಕೊಳ್ತೀನಿ. ಅಂದರೆ ಎಷ್ಟು ಕರೆಕ್ಟ್ ಅಳತೆ ಫಿಟ್ಟಿಂಗ್ ಅಳತೆನ ನಾನು ಇಲ್ಲಿ ಮಾಡಿಕೊಂಡು ಸೈಡ್ ಜಾಯಿನ್ ಮಾಡ್ಕೊಳ್ತೀನಿ. ಅದು ಆದಮೇಲೆ ಕೆಳಗಡೆ ನಾನಿಲ್ಲಿ ಫ್ರೀಲ್ ಹಚ್ಕೊಳ್ಳೋಕ್ಕೆ ಬರೋದು. ಇಲ್ಲಿ ನೋಡಿ ಈ ರೀತಿ ಫ್ರೀಲ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುದಿಯಲ್ಲಿ ನಾನೊಂದು ಮತ್ತೊಂದು ಅಕೋಬಾ ಲೇಸ್ನ ಹಾಕಿಟ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೀಲ್ಸ್ ಮುಂಚೆನೇ ಸ್ವಲ್ಪ ಹಿಡಿದು ಇಟ್ಕೊಂಡು ಇಲ್ಲಿ ಜಾಯಿನ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಕೆಳಗಡೆ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಬರುತ್ತೆ ಫ್ರಂಟ್. ಇದು ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಈ ರೀತಿ ಬರುತ್ತೆ. ಈ ರೀತಿ ಬಟ್ಟೆಯಲ್ಲಿ ಈ ರೀತಿ ಹೊಲಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರಂಟ್ ವಿ ಶೇಪು. ಇಲ್ಲಿ ಇವಾಗ ನಾನು ಕಾಲರ್ ಹಚ್ಕೊಳ್ತೀನಿ. ಕಾಲರು ಸಿಂಪಲ್ ಕಾಲರು. ಈಗ ನಾನು ನೋಡಿ ಡೀಪ್ 9 ಇಂಚ್ ಲೆಂತಲ್ಲಿ ಇಲ್ಲಿ ಹಿಂದ್ಗಡೆಯಿಂದ ಹಚ್ಕೊಂಡು ಮುಂದ್ಗಡೆ ತಿರುಗಿಸ್ಕೊಂಡು ಮೇಲ್ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ. ಸಿಂಪಲ್ ಕಾಲರು. ಇಲ್ಲಿ ನಾನು ಫಸ್ಟ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಿಂದ್ಗಡೆ ನೆಕ್ ಹತ್ರ ಮತ್ತು ಶೋಲ್ಡರ್ ಹತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ನಾವು ಮೇಲ್ ಸ್ಟಿಚ್ ಹಾಕೋಕ್ಕೆ ಈಸಿಯಾಗಿ ಬರೋದು, ಇಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ. ಇಲ್ಲಿ ನೋಡಿ ಶೋಲ್ಡರ್ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಫ್ರೀಯಾಗಿ ಕಾಲರ್ನ ಟರ್ನ್ ಮಾಡ್ಕೊಳಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮೇಲೆ ನಾನು ನೋಡಿ ತಿರುಗಿಸ್ಕೊಂಡು ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ ಅಷ್ಟೇ. ಇದು ಕಾಲರು. ಪ್ಯಾಟರ್ನ್ ತುಂಬ ಚೆನ್ನಾಗಿ ಬಂದಿದೆ. ಇದು ಕ್ರಾಪ್ ಟಾಪು. ನಾನು ಇದನ್ನು ಪಿಂಟ್ರೆಸ್ಟಲ್ಲಿ ನೋಡಿ ನಾನು ಇದು ಮಾಡ್ಕೊಳ್ತಾ ಇರೋದು. ಮನೇಲಿರೋ ಉಳಿದಿರೋ ಪೀಸಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟಾಪ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದು ಪ್ಯಾಟರ್ನ್ ಮತ್ತು ಕ್ಲಾತ್ ಎರಡೂ ಸರಿ ಹೋದ್ರೇ ಅದು ಪ್ಯಾಟರ್ನ್ ಚೆನ್ನಾಗಿ ಬರೋದು. ಇಲ್ಲಿ ನೋಡಿ ಮೇಲ್ಗಡೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕಾಲರು, ಡಬಲ್ ಲೈನಿಂಗ್ ಹಾಕಿದ್ರೆ ಅದು ಕ್ಲಾತ್ ಡಿಸೈನ್ ಅಷ್ಟು ಕಾಣೋದಿಲ್ಲ. ಹಾಗಾಗಿ ಮೇಲ್ ಸ್ಟಿಚ್ ಹಾಕೊಂಡು ಮಾಡ್ಕೊಳ್ತೀನಿ. ಇದು ಮೇಲ್ಗಡೆ ಏನಿಲ್ಲ, ಒಂದು ಬೋ ಹಾಕ್ಕೊಳ್ತೀನಿ. ಎರಡು ಮೇಲೆ ಫ್ರಂಟಲ್ಲಿ 2 ಕಡೆ ಬೋ ಹಾಕ್ಕೊಂಡು ಇಷ್ಟೇ. ಇದು ಆಯ್ತಿದು ಫ್ರಂಟ್ ಬ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಬರುತ್ತೆ. ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಇದು. ಇಷ್ಟೇ. ಇದು ಸಿಂಪಲ್ಲಾಗಿ ಹೊಲ್ಕೋಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ನೋಡಿ.